ಇನ್ನು ಚನ್ನಪಟ್ಟಣದಲ್ಲಿ ಡಿ ಕೆ ಶಿವಕುಮಾರ್ ತಮ್ಮ ಚೈತ್ರಯಾತ್ರೆ ಮುಂದುವರಿಸಿದ್ದಾರೆ. ಮೊನ್ನೆ 14 ಟೆಂಪಲ್ಗಳಿಗೆ ಭೇಟಿ ಕೊಟ್ಟರು. 2 ದಿವಸಗಳ ನಂತರ ಮತ್ತೆ ಹೋದರು. ಇವತ್ತು ಹೋಗಿದ್ದಾರೆ, ಬೇವೂರಿನಲ್ಲಿ ಮಾತಾಡಿದ್ದಾರೆ. ನನ್ನ ನಿಮ್ಮ ಸಂಬಂಧ ಭಕ್ತ ಮತ್ತು ಭಗವಂತನ ಸಂಬಂಧ. ಯಾವುದೇ ಕಾರಣಕ್ಕೂ ಕೂಡ ಇದನ್ನು ಬಿಟ್ಟುಕೊಡುವಂಥ ಪ್ರಶ್ನೆ ಇಲ್ಲ. 100ರಿಂದ 200 ಕೋಟಿ ರೂಪಾಯಿ ಗ್ರ್ಯಾಂಟ್ ತರ್ತೀನಿ, ಅಭಿವೃದ್ಧಿಪಡಿಸ್ತೀನಿ, ನಿಮ್ಮನ್ನು ಬಿಟ್ಟುಕೊಡುವಂಥ ಪ್ರಶ್ನೆನೇ ಇಲ್ಲ ಅಂತೇಳಿ ಭಾವನಾತ್ಮಕವಾಗಿ ಮಾತನಾಡುವಂಥ ಪ್ರಯತ್ನವನ್ನು ಕೂಡ ಮಾಡಿದರು. ಆ ಮೂಲಕ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ನಾನು ಅಭ್ಯರ್ಥಿ, ಇಲ್ಲದಿದ್ದರೆ ಯಾರೇ ಅಭ್ಯರ್ಥಿ ಆಗಿದ್ದರೂ ಕೂಡ ಅದು ನಾನೇ ಅಭ್ಯರ್ಥಿ ಅನ್ನುವಂಥ ಸಂದೇಶ ಕೊಡುವಲ್ಲಿ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಭಾವುಕರಾಗಿ ಮತ್ತು ಒಂದು ರೀತಿಯಲ್ಲಿ ಎಲ್ಲರ ಮನಸ್ಸನ್ನು ಹೊಕ್ಕುವಂಥ ರೀತಿಯಲ್ಲಿ ಒಂದು ಪ್ರಚಾರ ಭಾಷಣ ಮಾಡಿದ್ದಾರೆ. ನೋಡಿ, ನಿಮ್ಮ ಮನೆ ಬಾಗಿಲಿಗೆ ಇಡೀ ಸರ್ಕಾರ, ನೀವು ಪಕ್ಕದಲ್ಲಿ ಹೋಗಿ ಮಂಡಿಕೆ, ಇಲ್ಲೇ ಮದ್ದೂರು ಇದೆಯಲ್ಲ 3 ಕಿಲೋಮೀಟರ್ ಅಲ್ಲಿ ಕೇಳಿ, ನಿಮ್ಗಿರೋಂಥ ಸೌಲಭ್ಯ ಯಾರಿಗೂ ಕೊಡಾಗಿಲ್ಲ. ಅದನ್ನ ಡಿ ಕೆ ಸುರೇಶ್ ಅವರು MP ಆಗಿದ್ದಾಗ, ನಾನು ಪವರ್ ಮಿನಿಸ್ಟರ್ ಆಗಿದ್ದಾಗ ನಿಂತ್ಕೊಂಡು ನಿಮಗೆ ನಾನು ಅದನ್ನ ಇಡೀ ಜಿಲ್ಲೆ ವ್ಯಾಪ್ತಿಯಲ್ಲಿ ನಿಮಗೆ ಮಾಡಿ ನಾನು ಕೊಟ್ಟಿದ್ದೇನೆ. ಸೊ ನನ್ನ ಕೊಡುಗೆ ಏನು ಅನ್ನೋದು ಯಾರು ಬೇಕಾದ್ರೂ ಪ್ರಶ್ನೆ ಮಾಡ್ಕೊಳ್ಳಿ. ನಿಮ್ಗುಂಟು ನಮ್ಗುಂಟು. ನಿಮ್ಮ ನಮ್ಮ ಸಂಬಂಧ ಭಕ್ತನಿಗೂ ಭಗವಂತನಿಗೂ ಇರೋಂಥ ಸಂಬಂಧ. ಸೊ ಭಗವಂತನ ಸೇವೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಿಮ್ಮೆಲ್ಲರ ಸೇವೆ ಮಾಡಲಿಕ್ಕೆ ನಾನು ಬಂದಿದ್ದೇನೆ. ನಿಮ್ಮನ್ನು ಬಿಟ್ಟು ಹೋಗೋ ಪ್ರಶ್ನೆ ಇಲ್ಲ. ನಿಮ್ಮ ಆಶೀರ್ವಾದ ನಮಗಿರಲಿ. ನಮ್ಮ ಅಧಿಕಾರಿಗಳು ನಿಮ್ಮ ಮನೆ ಬಾಗಿಲಿಗೆ ಇಡೀ ಸರ್ಕಾರವನ್ನು ತೆಗೆದುಕೊಂಡು ನಾವೆಲ್ಲ ಬಂದಿದ್ದೇವೆ. ನೀವೆಲ್ಲ ನಿಂತ್ಕೊಂಡು ನಿಮ್ಮ ಕಷ್ಟ ಸುಖವನ್ನು ಅರ್ಜಿಗಳು ಕೊಟ್ಟು ನಿಮ್ಮ ಸೇವೆ ಮಾಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡಿ ಅಂತ ಹೇಳಿ, ನೀವು ಪಕ್ಕದಲ್ಲಿ ಹೋಗಿ ಮಂಡಿಕೆ, ಇಲ್ಲೇ ಮದ್ದೂರು ಇದೆಯಲ್ಲ 3 ಕಿಲೋಮೀಟರ್ ಅಲ್ಲಿ ಕೇಳಿ, ನಿಮ್ಗಿರೋಂಥ ಸೌಲಭ್ಯ ಯಾರಿಗೂ ಕೊಡಾಗಿಲ್ಲ. ಅದನ್ನ ಡಿ ಕೆ ಸುರೇಶ್ ಅವರು MP ಆಗಿದ್ದಾಗ, ನಾನು ಪವರ್ ಮಿನಿಸ್ಟರ್ ಆಗಿದ್ದಾಗ ನಿಂತ್ಕೊಂಡು ನಿಮಗೆ ನಾನು ಅದನ್ನ ಇಡೀ ಜಿಲ್ಲೆ ವ್ಯಾಪ್ತಿಯಲ್ಲಿ ನಿಮಗೆ ಮಾಡಿ ನಾನು ಕೊಟ್ಟಿದ್ದೇನೆ. ಸೊ ನನ್ನ ಕೊಡುಗೆ ಏನು ಅನ್ನೋದು ಯಾರು ಬೇಕಾದ್ರೂ ಪ್ರಶ್ನೆ ಮಾಡ್ಕೊಳ್ಳಿ. ನಿಮ್ಗುಂಟು ನಮ್ಗುಂಟು. ನಿಮ್ಮ ನಮ್ಮ ಸಂಬಂಧ ಭಕ್ತನಿಗೂ ಭಗವಂತನಿಗೂ ಇರೋಂಥ ಸಂಬಂಧ. ಸೊ ಭಗವಂತನ ಸೇವೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಿಮ್ಮೆಲ್ಲರ ಸೇವೆ ಮಾಡಲಿಕ್ಕೆ ನಾನು ಬಂದಿದ್ದೇನೆ. ನಿಮ್ಮನ್ನು ಬಿಟ್ಟು ಹೋಗೋ ಪ್ರಶ್ನೆ ಇಲ್ಲ. ಎಸ್, ಈಗ JP ಸರ್, ಈಗ ಇದನ್ನು ಗಮನಿಸಿದ್ವಿ ಹೇಳಿಕೆನ. ಇದಕ್ಕಿಂತ ಮುಂಚೆ DCM ಪಟ್ಟ ಮತ್ತು CM ಪಟ್ಟಕ್ಕೋಸ್ಕರ ಜಟಾಪಟಿ ನಡೀತಾ ಇದೆ ಅಂತೇಳಿ. ಆದರೆ ಈ ಚನ್ನಪಟ್ಟಣ ಬೈ ಎಲೆಕ್ಷನ್ ಯಾಕೆ ಇಷ್ಟು ಪ್ರತಿಷ್ಠೆ ಆಗಿದೆ ಡಿ ಕೆ ಶಿವಕುಮಾರ್ ಅವ್ರಿಗೂ ಮತ್ತು ಕುಮಾರಸ್ವಾಮಿಗೆ ಶಾರ್ಟ್ ಆಗಿ ಹೇಳೋದಾದ್ರೆ, ಈ ಪಟ್ಟ ಏನಾದ್ರು ಸಿಕ್ಕಿದೆ ಆದರೆ CM ಹಾದಿಗೆ ಏನಾದರೂ ಸುಗಮ ಆಗುತ್ತಾ? ಈಗ ಸೆಂಚುರಿ ಆಗಬೇಕಾದ್ರೆ ಎಷ್ಟು ರನ್ ಆಗಬೇಕು? 99 + 1 ಆಗಬೇಕು. 99 ಆಗಿ ಸೆಂಚುರಿ ಆಗಿದ ನಂತರ 199 ಆಗೋ ತನಕ ಅದು ಏನು? ಡಬಲ್ ಸೆಂಚುರಿ. 199 ತನಕ ಸೆಂಚುರಿ. ಇವರು ಮುಖ್ಯಮಂತ್ರಿ ಪಟ್ಟ ಆಗಬೇಕು ಅಂತಂದರೆ ಅಲ್ಲಿ ಸಿಗುವಂಥ ಎಲ್ಲ ಅಡೆತಡೆಗಳನ್ನು ನಿವಾರಿಸ್ತಾ ಬರಬೇಕು. ಲಾಸ್ಟ್ ಎಲೆಕ್ಷನಲ್ಲಿ ಏನಾಗಿದ್ದರು, ಇವರು ಒಂದು ರೀತಿಯಲ್ಲಿ ದೊಡ್ಡ ಕಿಂಗ್ ಥರ ಆಗಿದ್ದರು. ಯಾಕೆಂದರೆ ಒಂದು ಕಡೆ ಒಕ್ಕಲಿಗ ಸಮಾಜದ ವೋಟುಗಳು 6% ಜಾಸ್ತಿ ಬಂತು. ಆಮೇಲೆ ಒಕ್ಕಲಿಗ ಸಮುದಾಯ ಇರುವಂಥ ಪ್ರದೇಶಗಳಲ್ಲಿ ಜಾಸ್ತಿ ಬಂತು. ಆಮೇಲೆ ಬೆಂಗಳೂರು ಗ್ರಾಮಾಂತರ ಒಬ್ಬರೇ ಗೆದ್ದಿದ್ರು. DCM ಆಗಿದ್ದರು, 136 ಆಗಿದ್ದರು. ಎಲ್ಲವೂ ಕೂಡ ಇವರ ಅಂಗಳದಲ್ಲಿ ಬಂದು ನಿಂತಿತ್ತು. ಈ ಚುನಾವಣೆಯಲ್ಲಿ ಏನಾಯಿತು, ಬೆಂಗಳೂರು ಗ್ರಾಮಾಂತರ ಹೋಯಿತು, ಮಂಡ್ಯ ಹೋಯಿತು. ಕುಮಾರಸ್ವಾಮಿಯವರ ಪಾರಮ್ಯದಿಂದಾಗಿ ಆ ಭಾಗದಲ್ಲೆಲ್ಲ BJPಗೆ ಲಾಭ ಆಯಿತು. ಆ ಪಟ್ಟ ಈಗ ಹೋಗಿ ಅವರ ಅಂಗಳದಲ್ಲಿ ನಿಂತಿದೆ. ಆಗ ಇವರಿಗೆ ಅದನ್ನು ವಾಪಸ್ ತಗೊಳ್ಳೋಕ್ಕಿರುವಂಥ ಒಂದೇ ಒಂದು ಅವಕಾಶ ಏನಪ್ಪ ಅಂತಂದರೆ, ಚನ್ನಪಟ್ಟಣವನ್ನು ಗೆದ್ದು ತೋರಿಸ್ಬೇಕು. ಇಲ್ಲ ಅಂತಂದರೆ ಅಲ್ಲಿ JDS ಗೆದ್ದರೆ ಇಡೀ ಒಕ್ಕಲಿಗ ಸಾಮ್ರಾಜ್ಯ ಅವರ ಮುಂದೆ ಬಂದು ನಿಂತಿದೆ ಅಂತ ಆಗುತ್ತೆ. ಅದು ಇವರ CM ರೇಸ್ಗೆ ಕಡಿವಾಣ ಹಾಕಬಹುದು. ಬೆಂಗಳೂರು ಗ್ರಾಮಾಂತರ ಸೋತೆ, ಒಕ್ಕಲಿಗ ಸಾಮ್ರಾಜ್ಯದಲ್ಲಿ ಓಟ್ ಸಿಗಲಿಲ್ಲ. ಈಗ ಚನ್ನಪಟ್ಟಣ ನಿಮ್ಮಲ್ಲಿದ್ದಂಥ ಚನ್ನಪಟ್ಟಣ ನಿಮ್ಮದೇ ಕ್ಷೇತ್ರದಲ್ಲಿ ಇದ್ದಂಥದ್ದು ಸೋತ್ರಿ. ಇದೆಲ್ಲ ಆದಾಗ ಹೈಕಮಾಂಡ್ ನಾಳೆ ಪ್ರೆಷರ್ ಹಾಕ್ಬೋದು, ಮುಖ್ಯಮಂತ್ರಿ ಮಾಡೋಕ್ಕಾಗಲ್ಲ ಅಂತೇಳಿ. ಈಗ ಆಲ್ರೆಡಿ DCM ಮಾಡಬೇಕು ಅಂತ ಹೇಳ್ತಾ ಇದ್ದಾರಲ್ಲ, ಸರ್ ಸೋತಿದ್ದಾರೆ ಸರ್ ಮಾಡಬೇಡಿ ಅಂತ ಹೇಳ್ಬೋದು. ಸೊ ಇವತ್ತು ಚನ್ನಪಟ್ಟಣ ಗೆದ್ದಾಗ ಎಲ್ಲವೂ ಕೂಡ ಕ್ಲಿಯರ್ ಆಗಿಬಿಡುತ್ತೆ. ಎಸ್, ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿತ್ತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ.
ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದ್ರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.